ನೀಟ್ ಪರೀಕ್ಷೆ ಒಂದು ಲೀಕ್ ಆದದ್ದನ್ನು ಸನ್ಮಾನ್ಯ ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಇದರಲ್ಲಿ ಅಕ್ರಮ ಅನ್ಯಾಯವನ್ನೆಸಗಿದಂಥ ಯಾರೇ ವ್ಯಕ್ತಿಗಳಿದ್ದರೂ, ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಶಿಕ್ಷೆ ಖಂಡಿತ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ ಅನ್ನುವಂಥ ಭರವಸೆ ರಾಷ್ಟ್ರ ಮತ್ತು ರಾಜ್ಯದ ಜನರಲ್ಲೂ ಇದೆ. ನೀಟ್ ಪರೀಕ್ಷೆಯಲ್ಲಿ ತೊಂದರೆಗೊಳಗಾದಂಥ ವಿದ್ಯಾರ್ಥಿನಿಯರಲ್ಲಿ ಇದೆ. ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಲೀಕೇಜನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ನಿನ್ನೆ ಹೋರಾಟವನ್ನು ಮಾಡಲಿಕ್ಕೆ ಹೋಗಿ ಇವತ್ತು ಭಾರತದಲ್ಲಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಬೆತ್ತಲೆಯಾಗಿದ್ದು ಜಗ್ಗಜಾಹಿರ. ಅಪ್ರಬುದ್ಧ ನಾಯಕತ್ವ ಇದ್ದರೆ ಆ ಪಕ್ಷಕ್ಕೇನ ಹಣೆ ಬರಾಕೈತೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ನೇತೃತ್ವದ ನಿನ್ನೆಯ ಹೋರಾಟ. ಕೆಲವು ನೀಟ್ ವಿದ್ಯಾರ್ಥಿಗಳು ಬಂದಾರ. ಬೇರೆ ಬೇರೆ ಕಡೆಗಳಿಂದ ಬಂದಂಥ ಗುಂಡಾಗಳು ಪಂಜಾಬ್ ಕಡೆಯಿಂದ ಟ್ರ್ಯಾಕ್ಟರ್ನಾಗ ಬಂದ್ರೆ ತಡಿತಾರಂತೇಳಿ ಈ ಸಲ ಬಸ್ನಾಗ ಬಂದಾರ. ವಾಟ್ಸಪ್ ಗ್ರೂಪನ್ನು ನೋಡ್ರಿ. आज प्रधानमंत्री का अंतिम दिन, ಇದರರ್ಥ ನರೇಂದ್ರ ಮೋದಿ का ये आखिरी दिन होगा ಅಂದರೆ ನಾವು ನಿಮ್ಮನ್ನು ಕೊಲ್ತೇವೆ. ಮತ್ತು ಇಟ್ಟಂಗಿಯನ್ನು ಒಡೆದು ಕಲ್ಲಿ ಮಾರೋ 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 ಅನ್ನುವಂಥ ಶಬ್ದ. ಬಹುತೇಕ ನಿನ್ನೆ ನಮ್ಮ ಕನ್ನಡದ ಚಾನಲ್ಗಳು ಸಾಕಷ್ಟು ವಿಷಯವನ್ನು ಪ್ರಸ್ತಾಪ ಮಾಡ್ಯಾವು. ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಇಂಡಿಯಾದಲ್ಲಿ ಸುದೀರ್ಘವಾದಂಥ ಚರ್ಚೆ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಬಿಟ್ಟರು. CRPF ಪೊಲೀಸರನ್ನು ಹೊಡೆದಾರ, ಬಹುತೇಕ ಸತ್ತಾರ. ಮಾರೋ 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 ಅನ್ನುವಂಥ ಶಬ್ದ ಸ್ಪಷ್ಟವಾಗಿ ಕೇಳ್ತಿತ್ತು. ನೀಟ್ ವಿದ್ಯಾರ್ಥಿಗಳ ಇಂಟರ್ವ್ಯೂ ಮಾಡಿದ್ರೆ ನಾವೇನೋ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಐತೆ ಅಂತ ತಿಳ್ಕೊಂಡಿದ್ದೀವಿ, ಇಲ್ಲಿ ಬಂದು ಇದು ನಡೆದಿದ್ದ ಬೇರೆ ಅನ್ನುವಂಥದ್ದು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಲೋಕಸಭೆಯೊಳಗೆ ನುಗ್ಗಿಸುವಂಥ ಕೆಲಸ, ಪ್ರಧಾನಿ ಮುಂದೆ ಸ್ಟ್ರೈಕ್ ಮಾಡಿ ಪ್ರಧಾನಮಂತ್ರಿಗಳಲ್ಲಿ ಗೃಹಬಂಧನದಲ್ಲಿ ಇಡಬೇಕನ್ನುವಂಥದ್ದು, ಇದು ಯಾವುದಾದ್ರೂ ಒಂದು ದೇಶಕ್ಕೆ ಶೋಭೆ ತರುವಂಥ ವಿಷಯವೇ ಅನ್ನುವಂಥದ್ದನ್ನು ನಾನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ನೂತನ KPCC ಅಧ್ಯಕ್ಷರು ಏನು ಹೆಸರು ಹರಿಪ್ರಸಾದ್ ಸಾಹೇಬರು ಇವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇದೊಂದು ಭಾರತವನ್ನು ವಿಭಜನೆ ಮಾಡುವಂಥ ತುಕಡೆ ಗ್ಯಾಂಗಿನ ಹೋರಾಟ. ವಿಜುವಲ್ಸ್ ಆರ್ ವೆರಿ ಮಚ್ ಕ್ಲಿಯರ್. ನಮ್ಮ BK ಹರಿಪ್ರಸಾದ್ ಹೇಳ್ತಿದ್ರು, RSS ಬೆಟ್ಟಕ್ಕೆ ಬೆಳಗಾವಿ ಆದಾಗ RSS ಬೆಟ್ಟಕ್ಕೆ ಆಗಿಂದ ಒಂದು ಏನಾದ್ರು ದಂಗೆ ಹಾಕೈತಂತ. ಅದರ ಬದಲೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಬಂದಿದ್ದ ದಂಗೆ ಶುರು ಹೋಗಕತ್ತು ದೇಶದೊಳಗೆ. ಅವರ ವೈಯಕ್ತಿಕ ಜೀವನದ ವಿಡಿಯೋಗಳು ವೈರಲ್ ಆಗ್ಯಾವ. ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಅದು ಅವರ ವೈಯಕ್ತಿಕ ಜೀವನ. ಆದರೆ ಅದನ್ನು ಮುಚ್ಚಾಕಿ ಇದನ್ನು ಮಾಡಿಕೊಂಡು ಅಥವಾ ದೇಶ ಮತ್ತೊಮ್ಮೆ ವಿಭಜನೆ ಮಾಡಬೇಕಂತೇಳಿ, ದೇಶ ವಿಭಜನೆ ಮಾಡಿದ್ದು ಅಂದಿನ ಕಾಂಗ್ರೆಸ್. ಈಗ ಮತ್ತೆ ಅಂಥವ್ರನ್ನ ಹಿಡ್ಕೊಂಡು ದೇಶ ವಿಭಜನೆ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಹೊಂಟೈತಿ. ದೇಶದ್ರೋಹಿಗಳಿಗೆ ಬೆಂಬಲವನ್ನು ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ನೈತಿಕತೆಯನ್ನು ರಾಷ್ಟ್ರದ ಜನ ಇವತ್ತು ಪ್ರಶ್ನೆ ಮಾಡಕತ್ತಾರ. CBI ತನಿಖೆ ಆಗತ್ತೆ, NIA ತನಿಖೆ ಆಗತ್ತೆ, ಬೇಕಾದ ಏಜೆನ್ಸಿಯಿಂದ ತನಿಖೆಯಾಗಿ ಇದು ರಾಷ್ಟ್ರದ್ರೋಹಿ ವಿಧ್ವಂಸಕ ಕೃತ್ಯ ಅಂತ ಸಾಬೀತಾದ್ರೆ ರಾಹುಲ್ ಗಾಂಧಿ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಥವಾ ಆ ಸ್ಟ್ರೈಕಿಗೆ ಬೆಂಬಲ ಕೊಟ್ಟು ಭಾಳ ಕಷ್ಟಪಟ್ಟು ಈಗ ತಾನೇ ಮುಖ್ಯಮಂತ್ರಿ ಆದಂಥ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳು
ಹೋಗಿ ಸ್ಟ್ರೈಕಿಗೆ ಕುಂತಾರ, ಇವರು ರಾಜೀನಾಮೆ ಕೊಡ್ತಾರ. ಇಂಥ ಒಂದು ದಂಗೆಯನ್ನು ನೋಡೇ ಇಲ್ಲ ಅಂಥೇಳಿ ಮಾಜಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಹೇಳಿದರು. ವಿದ್ಯಾರ್ಥಿಗಳ ಮೇಲೆ ಇಂಥ ದೌರ್ಜನ್ಯವನ್ನು ನನ್ನ ಜೀವನದಲ್ಲಿ ನೋಡಿಲ್ಲ ಅಂತ ಹೇಳಿದ್ರೆ ನಿನ್ನೆ ಯಾವುದೋ ಒಂದು ಫೇಸ್ಬುಕ್ನಾಗ ಬಂತ, ನಿನ್ನೆ ನೋಡಿದೆ. ಇವರ ರಾಜಕೀಯದಿಂದ ನಿವೃತ್ತರಾಕಾರ. ತನಿಖೆಯ ಫಲಿತಾಂಶ ಬಂದಿಂದ ಇದಕ್ಕೆ ಬೆಂಬಲ ಕೊಟ್ಟಂಥ ವ್ಯಕ್ತಿಗಳ ರಾಜಕೀಯ ಹಣೆಬರ ಏನು ಅನ್ನೋದನ್ನು ಈ ರಾಷ್ಟ್ರದ ಮತ್ತು ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಮತ್ತೊಮ್ಮೆ ಸಾಬೀತಾಗಿದೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತವನ್ನು ವಿಭಜಿಸುವಂಥ ಶಕ್ತಿಗಳಿಗೆ ಕುಮ್ಮಕ್ಕ ಕೊಡುವಂಥದ್ದು. ಯಾವ್ಯಾವ ಜಗಳ ಪಕ್ಷದ ಅಧ್ಯಕ್ಷ ಕೆಲವೇ ದಿವಸಗಳ ಹಿಂದೆ ಪಾಕಿಸ್ತಾನಕ್ಕೆ ಹೋಗಿ ಬಂದ, ಅಮೆರಿಕದಿಂದ ಬಂದ. ಇದೇ ನಮ್ಮ ಮಂತ್ರಿಗಳು ಯಾರು, ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಅಪಾರ ಗೆಳೆತನ ಇಟ್ಕೊಂಡಿದ್ದ. ಇವರು ಒಂದು 2-3 ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದಕ್ಕೆ, ಅವನು ತೆಗೆದಿದ್ದಕ್ಕೆ ಈಗ ಧರ್ಮೇಂದ್ರ ಪ್ರಧಾನ ಕೆಟ್ಟಾಗ್ಬಿಟ್ಟ. ಇಲ್ಲಿ ದಂಧೆ ಮಾಡಕ್ಕೆ ಹಚ್ಚಿದ್ರು. ಒಬ್ಬ ಹೋಗಿ ಐಸ್ ಕ್ರೀಮ್ ತಿನ್ನಕತ್ತಾನ, ಒಬ್ಬ ಹೋಗಿ ಬರ್ಗರ್ ತಿನ್ನಕತ್ತಾನ, ಇನ್ನೊಬ್ಬ ಕೈ ಮಾಡಿ ತೋಡ್ಸಕತ್ತಾನ, ಹಸಿರಂಗಿ ಹಾಕ್ಕೊಂಡು ಅಲ್ಲಿ ನಿಂತಾರ ನೋಡಿ, ಹೊಡೀರಿ ಮಾರೋ 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 ಅಂತೇಳಿ. ಇದು ವಿದ್ಯಾರ್ಥಿಗಳ ದಂಗೆ ಅಂತ ಯಾರು ನಂಬ್ತಾರ? ಇಷ್ಟು ಮಾನಸಿಕ ಪ್ರಜ್ಞೆ ಇಲ್ಲದಂಥ ಕಾಂಗ್ರೆಸ್ ಪಕ್ಷ ಇಂಥದಕ್ಕೆ ಬೆಂಬಲ ಕೊಟ್ಟರೆ ದೇಶದ ಭವಿಷ್ಯ ಏನಾಕೈತಿ? ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸ್ವತಂತ್ರ ಸಂಗ್ರಾಮಕ್ಕಾಗಿ ಪ್ರಾಣ ಬಲಿದಾನವನ್ನು ಕೊಟ್ಟಂಥ ವ್ಯಕ್ತಿಗಳ ನೆನಪು ಮಾಡ್ಕೋರಿ. ನನ್ನಿಂದ ನಿಮ್ಮಿಂದ ಏನು ಸ್ವಾತಂತ್ರ್ಯ ಬಂದಿಲ್ಲ, ಸ್ವತಂತ್ರ ಭಾರತದಲ್ಲಿ ಹುಟ್ಟಿದವ್ರು ನಾವು. ಆ ಸ್ವತಂತ್ರ ಬರಬೇಕಾದಂಥ ತ್ಯಾಗ ಬಲಿದಾನ ಮಾಡಿದಂಥ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು, ತ್ಯಾಗ ಬಲಿದಾನವನ್ನು ಮಾಡಿದಂಥ ವ್ಯಕ್ತಿಗಳನ್ನು ಗಮನದೊಳಗೆ ಇಟ್ಕೊಂಡು ದೇಶಭಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಕಲಿಬೇಕು. ಇಂಥದಕ್ಕೆ ಅವಕಾಶ ಇಲ್ಲ. ಪಾಕಿಸ್ತಾನಕ್ಕೆ ಸ್ವತಂತ್ರ ಬೇಕಂತ ಘೋಷಣೆ ಐತಿ, ಇದು ನೀಟದೊಳಗೆ ಬರ್ತೈತೆ. ಅವರ ಘೋಷಣೆ ಪಾಕಿಸ್ತಾನಕ್ಕೆ ಸ್ವತಂತ್ರ ಬೇಕಂತ. ಪಾಕಿಸ್ತಾನ ಅಲ್ಲ, ಕಾಶ್ಮೀರಕ್ಕೆ ಸ್ವತಂತ್ರ ಬೇಕಂತ. ಕಾಶ್ಮೀರ ಖುಲ್ಲಾನೇ ಐತೆ ಅಲ್ಲಿ. ಆರ್ಟಿಕಲ್ 370 ತೆಗೆದಿಂದ ನೋಡ್ರಿ, ನಿಮ್ಮ ಗದಗಿನ ಪೇಟೆನ್ಕಿಂತ ಮಂದಿ ಅಲ್ಲಿ ಕಾಶ್ಮೀರದಾಗ ಅದಾರ, ಪೇಲ್ಗಾಂವ್ದಾಗ ಅದಾರ, ದಾಲ್ ಸರೋವರದಾಗ ಅದಾರ. 4-5 ಶಾಸಕರಿಗೆ ಮನೆ ಹೋಗಿ ಬಂದ್ರೆ ಕಾಶ್ಮೀರಕ್ಕೆ. ನಾವು ಕಾಶ್ಮೀರ ಟೂರ್ ಹೋಗ್ಬೇಕಂತಿದ್ದೀವಿ. ಹೆಂಗೈತೆ ಅಂದ್ರೆ ಬೆಂಗಳೂರಿಗಿಂತ ಗದ್ದಲ ಐತೆ ಕಾಶ್ಮೀರ ಅಂತ ಹೇಳಿದ್ರು. ಅಷ್ಟು ಶಾಂತ ಐತಿ. ಅಂಥ ಕಾಶ್ಮೀರಕ್ಕೆ ಸ್ವತಂತ್ರ ಬೇಕಂತ. ಇದು ನೀಟ್ ಪ್ರಶ್ನೆಗಳು ಇದು ಒಂದು ಪ್ರಶ್ನೆ ಇತ್ತೇನೆ ಕೇಳಬೇಕಾಗತ್ತೆ. ಇಂಥ ಕಾಂಗ್ರೆಸ್ ಪಕ್ಷದಿಂದ ದೇಶ ಉದ್ಧಾರ ಆಗೋದಿಲ್ಲ. ದೇಶದ್ರೋಹಿಗಳಿಗೆ ಬೆಂಬಲವನ್ನು ನೀಡ್ತಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ದೇಶ ಪ್ರೇಮವನ್ನು ಸ್ವಲ್ಪ ಬೆಳಗಿಸ್ಕೋಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಲತಾ ಮಂಗೇಶ್ಕರ್ ಹಾಡಿದೆಯಲ್ಲ, ಏ ಮೇರೆ ವತನಕ್ಕೆ ಲೋಗೋ, ಅದನ್ನು ದಿವಸ ಒಂದು ಸರಿ ಕೇಳಿ ಕಾಂಗ್ರೆಸ್ನವರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.